ಮೇಡಮ್ ಬೆಂಗಳೂರಿಂದ ಇಲ್ಲಿ ತನಕ ಬಂದಿದ್ದೀರಾ? ಹೌದು. ಏನು ಬೇಡ್ಕೊಂಡ್ರಿ ಅಜ್ಜನಲ್ಲಿ ಏನು ಬೇಡ್ಕೊಂಡ್ರಿ? ಎಲ್ರಿಗೂ ನಮಸ್ಕಾರ, ನಾನು ಇಳವಿಟ್ಲ. ಅಜ್ಜನ ಹತ್ರ ಏನು ಬೇಡ್ಕೊಳ್ಳೋದು, ನಾನು ನಿಜ ಹೇಳ್ತೀನಿ, ನನಗೆ ದೇವ್ರ ಹತ್ರ ತುಂಬ ಬೇಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಯಾಕಂದರೆ ನಾವು ದೇವರಿಗೆ ತುಂಬ ಕಮ್ಮಿ ಮಾಡಿರ್ತೀವಿ. ನಮ್ಮನ್ನು ಈ ಮನುಷ್ಯ ಜನ್ಮ ಕೊಟ್ಟಿರೋದೇ ಒಂದು ಕೋಟಿ ಆಸ್ತಿ ಇದ್ದಾಗೆ ನನಗೆ. ಹಾಗಾಗಿ ಕೇಳೋದಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ. ಆದರೂ ಕೆಲವು ಸಲ ಮನುಷ್ಯನ ಆಸೆನೋ ದುರಾಸೆನೋ ಗೊತ್ತಿಲ್ಲ, ಒಂದೊಂದು ಸಲ ಕೇಳ್ತೀನಿ. ದೊಡ್ಡದೇನು ನಾನು ಯಾವತ್ತೂ ನಿಜ ಹೇಳ್ಬೇಕು ಅಂದರೆ ಇದುವರೆಗೂ ಕೇಳಲಿಲ್ಲ. ಮನಃಶಾಂತಿ, ನೆಮ್ಮದಿ, ಆರೋಗ್ಯ ಒಂದು ಚೆನ್ನಾಗಿ ಕೊಡಪ್ಪ ಇರೋವರೆಗೂ ಅಂತ ಕೇಳ್ಕೊತೀನಿ. ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಕೇಳ್ಕೊತೀನಿ. ಈ ಅಜ್ಜನ ಮಹಿಮೆನ ತುಂಬ ಕೇಳಿದ್ದೀನಿ ನಾನು. ಅದು ನಾವು ಹುಟ್ಟಿ ಬೆಳೆದ ಊರು ಮಂಗಳೂರು ವಿಟ್ಲ. ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇವತ್ತು. ಸಂತೋಷ ಆಗಿದೆ. ಅಜ್ಜನ ಮಹಿಮೆ ಬಗ್ಗೆ ಹೇಳೋದಾದರೆ, ನಂದೊಂದು ಫೋನ್ ಕಳೆದೋಯ್ತು. ವಸಂತ ರುಕ್ಮಿಣಿ ಅಂತ ಒಂದು ಮನೋಜ್ ಸರ್ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ. ನಾನು ಮತ್ತು ರಂಗಾಯಣ ರಘು ಸರ್ ಅವ್ರದ್ದು ಸೀನ್ ನಡೀತಾ ಇತ್ತು. ಇಲ್ಲಿ ಸೀನ್ ನಡೀತಾ ಇದೆ. ಹೊಸ ಮೊಬೈಲು, ಇನ್ನೂ EMIನೂ ಶುರು ಆಗಿರಲಿಲ್ಲ. ಆಗಲೇ ಯಾರೋ ಕದ್ದುಬಿಟ್ರು. ಇಲ್ಲಿ ಸೀನ್ ನಡೀತಿದೆ, ಅಲ್ಲಿ ಮೊಬೈಲ್ ಕದ್ದುಬಿಟ್ರು. ನನಗೆ ತುಂಬ ಬೇಜಾರಾಯ್ತು. ಯಾಕಂದರೆ ಇದು EMI ಶುರು ಆಗಿಲ್ಲ, ತುಂಬ ಕಷ್ಟಪಟ್ಟು ತೊಗೊಂಡಿರೋ ಮೊಬೈಲ್ ಅದು. ನಾನಂದೆ ತುಂಬ ಹತ್ತುಬಿಟ್ಟೆ ಅವತ್ತು. ನನ್ನ ಸೀನ್ ಇತ್ತು ಇನ್ನು ರಂಗಾಯಣ ರಘು ಸರ್ ಜೊತೆ ಸೀನ್ ಇತ್ತು ಇನ್ನು. ಬಟ್ ಮೊಬೈಲ್ ಕಳೆದೋಗಿದೆ. ಆದರೂ ಹೋಗಲಿ, ಏನೂ ಮಾಡೋಕ್ಕಾಗಲ್ಲ ಅಂತ ಹತ್ಕೊಂಡು ಕೂತೆ. ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ನನಗೆ, ಸಾರಿ ಹೆಸರು ಮರ್ತೋಗಿದೆ, ಇಲ್ಲ ನೀನು ಕೊರಗಜ್ಜನಿಗೆ ನಾನು ತುಂಬ ನಂಬ್ತೀನಿ, ಕೊರಗಜ್ಜ ನಿಮಗೆ ಮೊಬೈಲ್ ಕೊಡಿಸ್ತಾರೆ, ಒಂದು ಹರಕೆ ಅವರು ಅಂತ ಹೇಳಿದ್ರು. ನಾನು ಪಾಪ ಅಜ್ಜ ಏನು ಮಾಡ್ತಾರೆ, ನಾನು ಯಾಕೆ ಅವ್ರಿಗೆ ಕಷ್ಟ ಕೊಡಲಿ ಅಂದೆ. ಇಲ್ಲ, ಅವರು ಕಳೆದು ಹೋದನ್ನು ಹುಡ್ಕೋದ್ರಲ್ಲಿ ನಂಬರ್ 1. ಯಾರ್ದು ವಸ್ತು ಕಳೆದೋದ್ರು ಕೊಡ್ತಾರೆ. ನೀನು ಎಂತೆಂಥವ್ರು ಏನೇನೋ ಕೇಳ್ತಾರೆ, ನೀನೊಂದು ಮೊಬೈಲ್ ಕೇಳಲ್ವಾ, ಕೇಳು ಅಂದರು. ಸರಿ ಅಂತ ಹಳೆಬೀಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಮೊಬೈಲ್ನ ಈ ಥರ ಕೊರಗಜ್ಜ ಮೊಬೈಲ್ ಕೊಡಿಸು ನನಗೆ, ನಿನ್ನ ಹತ್ರ ಬಂದು ನಾನು ಈ ಥರ ಏನಿದೆಯೋ ಅದು ಕೊಡ್ತೀನಿ ಅಂತ ಹೇಳಿದೆ. ಸುಮ್ಮನೆ ಹಂಗೆ ಹೇಳಿಬಿಟ್ಟು ಅಂದ್ಕೊಂಡೆ. ನನಗೆ ನಂಬಿಕೆ ಇತ್ತು. ಬಟ್ ಪಾಪ ಅವ್ರು ಏನು ಮಾಡ್ತಾರೆ, ನಾವು ಕಳೆದೋದ್ರೆ ನಮ್ಮ ಬೇಜವಾಬ್ದಾರಿಗೆ. ಆಮೇಲೆ ಸರಿ ಅಂತ 1 ತಿಂಗಳು EMI ಕಟ್ಟಿದೆ. EMI ಕಟ್ಟಿದ 2ನೇ ದಿನ 3ನೇ ದಿನಕ್ಕೆ ಫೋನ್ ಮಾಡಿದ್ರು ಹಳೆಬೀಡು ಸ್ಟೇಷನಿಂದ, ನಿಮ್ಮದು ಮೊಬೈಲ್ ಸಿಕ್ಕಿದೆ ಹೊಸದು, ತಗೊಳ್ಳಿ ಮೇಡಮ್ ಅಂತ. ಅದು ಎಲ್ಲಿತ್ತು, ಯಾರೋ ಹಗರೆಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮಾರಿಬಿಟ್ಟು ಮಂಗಳೂರಲ್ಲಿ ಫೋನ್ ಯೂಸ್ ಮಾಡಿದ್ರಂತೆ. ಮಂಗಳೂರಿಂದ ಕೊರಗಜ್ಜ ನನಗೆ ಅಜ್ಜ ಕಳಿಸ್ಬಿಟ್ಟು ಫೋನ್ ಕೊಡಿಸಿದ್ರು ಹಳೆಬೀಡಿಂದ. ಆವಾಗ ಒಂಥರ ಶಾಕ್ ಆಗಿಬಿಟ್ಟೆ. ಹೊಸ ಮೊಬೈಲ್ ಹೆಂಗೆ ಸಿಗುತ್ತೆ, ಹಂಗೆ ಸಿಕ್ಬಿಟ್ಟಿದೆ. ಮೊದಲೇ ಅಜ್ಜನ ಮಹಿಮೆ ಎಲ್ರಿಗೂ ಗೊತ್ತು. ಯಾರ ಹತ್ರ ಏನೇ ಕಿತ್ಕೊಂಡ್ರು ವಾಪಸ್ ಕೊಟ್ಬಿಡ್ತಾರೆ ಅಂತ ಗೊತ್ತು. ಅದೊಂದು ಸಂತೋಷದ ಸುದ್ದಿ. ಇನ್ನೊಂದು ಸಂತೋಷ ಆಯ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ,